BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ರಾಜ್ಯಶಾಸ್ತ್ರ ವಿಭಾಗದ DSC 7ರ ಅಧ್ಯಾಯ 2 ಉತ್ಪಾದನಾ ಮಾದರಿ ಮತ್ತು ವರ್ಣಾಶ್ರಮ ಧರ್ಮ ಕುರಿತಾದ ದೃಷ್ಟಿಕೋನಗಳಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳುವಂಥ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂತಹ ಪ್ರಶ್ನೆ ನಂಬರ್ 2 ಡಿಸ್ಕಷನ್ ಮಾಡ್ತಾ ಇದ್ವಿ. ಪ್ರಶ್ನೆ ನಂಬರ್ 1 ಈಗಾಗಲೇ ಡಿಸ್ಕಷನ್ ಮಾಡಲಾಗಿದ್ದು ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗಾದರೆ ತಡ ಮಾಡಿದ ಇವತ್ತಿನ ಪ್ರಶ್ನೆನ ಡಿಸ್ಕಷನ್ ಮಾಡೋಣ ಬನ್ನಿ. ಪ್ರಶ್ನೆ ನಂಬರ್ 2 ಏನು ಅಂದರೆ, ಏಷ್ಯಾದ ಉತ್ಪಾದನಾ ವಿಧಾನವನ್ನು ಕುರಿತಾದ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಚರ್ಚಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, 19ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಹಾಗೂ ಎಂಗೆಲ್ಸ್ ಬರಹಗಳಲ್ಲಿ ಮೂಡಿಬಂದ ಚಿಂತನೆಗಳೇ ಸಮತಾವಾದ ಅಥವಾ ಮಾರ್ಕ್ಸ್ವಾದ ಸಿದ್ಧಾಂತ ಎನಿಸಿಕೊಂಡಿವೆ. ಮಾರ್ಕ್ಸ್ವಾದಿ ಸಿದ್ಧಾಂತವು ರಾಜ್ಯವು ವರ್ಗ ರಚನೆಯಕ್ಕೆ ಸಂಸ್ಥೆಯಾಗಿದೆ ಎಂಬ ಅಂಶವನ್ನು ಬಲವಾಗಿ ಪ್ರತಿನಿಧಿಸುತ್ತದೆ. ಜೊತೆಗೆ ರಾಜ್ಯವು ಆರ್ಥಿಕ ಬೆಳವಣಿಗೆಯ ಭಾಗವಾಗಿ ವಿವಿಧ ಹಂತಗಳಲ್ಲಿ ರೂಪುಗೊಂಡ ಸಂಸ್ಥೆ ಎಂಬುದಾಗಿ ವಾದಿಸುತ್ತದೆ. ರಾಜ್ಯವೆಂಬುದು ಪರಸ್ಪರ ವಿರುದ್ಧವಾದ ಎರಡು ವರ್ಗಗಳಿಂದ ಕೂಡಿರುವ ವ್ಯವಸ್ಥೆ ಎಂಬುದಾಗಿ ಮಾರ್ಕ್ಸ್ವಾದವು ವ್ಯಾಖ್ಯಾನಿಸುತ್ತದೆ. ಪೌರಾತ್ಯ ದೇಶಗಳಲ್ಲಿ ಮತ್ತು ವಸಾಹತೋತ್ತರ ಭಾರತದಲ್ಲಿ ಈ ಮಾರ್ಕ್ಸ್ವಾದಿ ಚಿಂತನೆಯು ಅಸ್ತಿತ್ವಕ್ಕೆ ಬಂದಿತು. ಹಲವು ಮಾರ್ಕ್ಸ್ವಾದಿ ಚಿಂತಕರು ಭಾರತದ ಇತಿಹಾಸವನ್ನು ಮಾರ್ಕ್ಸ್ವಾದಿ ದೃಷ್ಟಿಕೋನದಲ್ಲಿ ಅಧ್ಯಯನ ನಡೆಸಲು ಪ್ರಯತ್ನಿಸಿದರು. ಇದರ ಫಲವಾಗಿ ಏಷ್ಯಾದ ಉತ್ಪಾದನಾ ವಿಧಾನದ ಕುರಿತಂತೆ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಮನವರಿಕೆ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ಈ ಮುಂದೆ ಭಾರತದಲ್ಲಿನ ಮಾರ್ಕ್ಸ್ವಾದಿ ಚಿಂತಕರು ಪ್ರತಿಪಾದಿಸಿರುವ ಏಷ್ಯಾದ ಉತ್ಪಾದನಾ ವಿಧಾನದ ಕುರಿತಂತೆ ಅವರ ದೃಷ್ಟಿಕೋನವನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡುತ್ತಾ ಹೋಗೋಣ. ಅದರಲ್ಲಿ ಒಂದನೇದಾಗಿ ಬರುವುದು ಯಾವುದಂದರೆ ಬುಡಕಟ್ಟು ಸಮುದಾಯಗಳಿಗೆ ಆದ್ಯತೆ. ಹಾಗಾದರೆ ಆ ಒಂದು ಬುಡಕಟ್ಟು ಸಮುದಾಯದ ಆದ್ಯತೆಯ ಬಗ್ಗೆ ನೋಡೋದಾದರೆ ಪಾಯಿಂಟ್ ನಂಬರ್ 1, ಭಾರತೀಯ ಮಾರ್ಕ್ಸ್ವಾದಿ ಚಿಂತಕರಾದ D.D. ಕೌಸುಂಬಿಯವರು ಏಷ್ಯಾದ ಉತ್ಪಾದನಾ ವಿಧಾನದಲ್ಲಿ ಪ್ರಸ್ತಾಪಿಸಲಾದ ಗ್ರಾಮ ಸಮುದಾಯವನ್ನು ನಿರಾಕರಿಸುತ್ತಾ ಬುಡಕಟ್ಟುಗಳನ್ನು ಪ್ರತಿಪಾದಿಸಿದ್ದರು. ಅವರ ದೃಷ್ಟಿಯಲ್ಲಿ ಬುಡಕಟ್ಟುಗಳು ಪ್ರಾಚೀನ ಭಾರತದ ಸಮಾಜದ ಆದಿ ಮತ್ತು ಅಂತ್ಯಗಳಾಗಿದ್ದವು. ಕೃಷಿಯ ಅಳವಡಿಕೆಯು ಬುಡಕಟ್ಟುಗಳ ಸಾಮಾಜಿಕ ಸಂಘಟನೆಯಲ್ಲಿ ಪರಿವರ್ತನೆ ತಂದು ರಾಜ್ಯೋತ್ಪತ್ತಿಗೆ ಕಾರಣವಾಯಿತು ಎಂಬುದು ಅವರ ನಿಲುವಾಗಿತ್ತು. ಒಟ್ಟಾರೆ ಗ್ರಾಮ ಸಮುದಾಯದಲ್ಲಿ ಬದಲು ಬುಡಕಟ್ಟುಗಳಿಗೆ ಆದ್ಯತೆ ಒದಗಿಸಿರುವ ಭಾರತೀಯ ಮಾರ್ಕ್ಸ್ವಾದಿ ದೃಷ್ಟಿಕೋನದ ಪ್ರಧಾನ ಅಂಶವೆನಿಸಿದೆ ಎಂಬುದಿಷ್ಟು ಬುಡಕಟ್ಟು ಸಮುದಾಯಗಳಿಗೆ ಆದ್ಯತೆ ಎಂಬುದಾಗಿತ್ತು. ಇನ್ನು ಎರಡನೇದಾಗಿ ಬರುವುದೇ ಐತಿಹಾಸಿಕ ಭೌತಿಕವಾದಕ್ಕೆ ಒಲವು. ಏಷ್ಯಾದ ಉತ್ಪಾದನಾ ವಿಧಾನವು ಊಳಿಗಮಾನ್ಯ ಪೂರ್ವದ ಭಾರತೀಯ ಪರಿಸ್ಥಿತಿಯನ್ನು ಪ್ರತಿಪಾದಿಸುತ್ತಾ ಐತಿಹಾಸಿಕ ಭೌತಿಕವಾದವನ್ನು ಕಡೆಗಣಿಸುತ್ತದೆ. ಭಾರತೀಯ ಮಾರ್ಕ್ಸ್ವಾದಿಗಳು, ಅದರಲ್ಲೂ R.S. ಶರ್ಮಾ, ಐತಿಹಾಸಿಕ ಭೌತಿಕವಾದದ ನೆರಳಿನಲ್ಲಿ ಪ್ರಾಚೀನ ಭಾರತದ ಉತ್ಪಾದನಾ ವಿಧಾನವನ್ನು ವಿವರಿಸಲು ಪ್ರಯತ್ನಿಸಿದ್ದರು. ಇದರ ಫಲವಾಗಿ ಶೂದ್ರ ಮತ್ತು ಮಹಿಳೆಯರ ಸ್ಥಿತಿಗತಿ, ಆರ್ಥಿಕ ಬೆಳವಣಿಗೆಯ ಹಂತಗಳು, ರಾಜ್ಯೋತ್ಪತ್ತಿಯ ಮೈಲುಗಲ್ಲುಗಳನ್ನು ವ್ಯವಸ್ಥಿತವಾಗಿ ಪ್ರತಿಪಾದಿಸಲು ಸಾಧ್ಯವಾಯಿತು. 1983ರಲ್ಲಿ ಶರ್ಮಾರವರು ಉತ್ಪಾದನಾ ವಿಧಾನದಲ್ಲಿನ ಅಧಿಕ ಉತ್ಪಾದನೆಯು ಮಾರ್ಗರಚನೆಗೆ ಕಾರಣವಾಯಿತೆಂದು ಅಭಿಪ್ರಾಯಪಟ್ಟರು. ಹೀಗೆ ಏಷ್ಯಾದ ಉತ್ಪಾದನಾ ವಿಧಾನಕ್ಕಿಂತ ಭಿನ್ನವಾದ ದೃಷ್ಟಿಕೋನವನ್ನು ಮಾರ್ಕ್ಸ್ವಾದಿಗಳು ಮಂಡಿಸಿದ್ದರು ಎಂಬುದು ಇಷ್ಟು ಐತಿಹಾಸಿಕ ಭೌತಿಕ ವಿಧಾನಕ್ಕೆ ಒಲವು ತೋರಿದರ ಬಗ್ಗೆ ಮಾರ್ಕ್ಸ್ವಾದಿಯ ವಿಧಾನವಾಗಿತ್ತು. ಇನ್ನು ಮುಂದುವರೆದು ಮೂರನೇದಾಗಿ ಬರುವುದು ವರ್ಗ ರಚನೆಯ ಪ್ರತಿಪಾದನೆ. ಏಷ್ಯಾದ ಉತ್ಪಾದನಾ ವಿಧಾನದಲ್ಲಿ ವರ್ಗ ರಚನೆಗೆ ಪರಿವರ್ತನೆಗೊಳ್ಳುತ್ತಿರುವ ಭಾರತದ ಚಿತ್ರಣವನ್ನು ನೀಡಲಾಗಿತ್ತು. ಆದರೆ ಭಾರತೀಯ ಮಾರ್ಕ್ಸ್ವಾದಿಗಳು, ಅದರಲ್ಲೂ ಇರ್ಫಾನ್ ಹಬೀಬ್, ತಮ್ಮ ಮೊಘಲ್ ಕಾಲಾವಧಿಯ ರೈತ ವ್ಯವಸ್ಥೆ ಕೃಷಿಯಲ್ಲಿ ವರ್ಗ ರಚನೆ ಜಾರಿಯಲ್ಲಿದ್ದ ಅಂಶವನ್ನು ಎತ್ತಿ ಹಿಡಿದರು. ಅವರು ಆಳುವ ವರ್ಗವನ್ನು ಉನ್ನತ ವರ್ಗದಲ್ಲಿ, ಜಮೀನ್ದಾರರನ್ನ ಸಹ ಶೋಷಕರ ಸ್ಥಾನದಲ್ಲಿ, ರೈತರನ್ನ ಶೋಷಿತರ ಸ್ಥಾನದಲ್ಲಿಟ್ಟು ತಮ್ಮ ಚಿಂತನೆಗಳನ್ನು ಪ್ರತಿಪಾದಿಸಿದ್ದರು.
ಕೇಂದ್ರೀಕೃತ ಆಳುವ ವರ್ಗ ಮತ್ತು ರೈತರ ನಡುವೆ ಪ್ರಧಾನವಾಗಿ ವರ್ಗ ಸಂಘರ್ಷವಿದ್ದು, ಸಮಾಜದಲ್ಲಿ ಜಮೀನ್ದಾರರು ಹಾಗೂ ರೈತರು ಮತ್ತು ಅಸ್ಪೃಶ್ಯರು ಹಾಗೂ ಸಮಾಜದ ಉಳಿದವರ ನಡುವೆ ವರ್ಗ ಸಂಘರ್ಷವನ್ನು ಹಬೀಬ್ ಗುರುತಿಸಿದ್ದರು. ವರ್ಗ ರಚನೆಗೆ ಪರಿವರ್ತನೆಗೊಳ್ಳುತ್ತಿದ್ದ ಏಷ್ಯಾದ ಉತ್ಪಾದನಾ ವಿಧಾನಕ್ಕಿಂತ ಭಿನ್ನವಾದ ದೃಷ್ಟಿಕೋನವನ್ನು ಇರ್ಫಾನ್ ಹಬೀಬ್ ಮಂಡಿಸಿದ್ದರು. ಇನ್ನು 4ನೇದಾಗಿ ಬರುವುದು ರಾಷ್ಟ್ರೀಯವಾದಿಗಳ ವಿಮರ್ಶೆ. ಭಾರತೀಯ ಮಾರ್ಕ್ಸ್ವಾದಿಗಳು ರಾಷ್ಟ್ರೀಯವಾದಿಗಳನ್ನು ವಿಮರ್ಶಿಸುವ ಮೂಲಕ ತಮ್ಮ ಚಿಂತನೆಗಳನ್ನು ಪ್ರತಿಪಾದಿಸಲು ಪ್ರಯತ್ನಿಸಿದರು. ಮಧ್ಯಮ ವರ್ಗದ ನಾಯಕರಾಗಿರುವ ರಾಷ್ಟ್ರೀಯವಾದಿಗಳು ಬುರ್ಜುವಾ ವರ್ಗವನ್ನು ಪ್ರತಿಪಾದಿಸಿದವರೆಂಬುದು ಅವರ ನಿಲುವಾಗಿತ್ತು. ಜನರಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತಿ ಬಲಗೊಳಿಸಿ ಸಾಮ್ರಾಜ್ಯಶಾಹಿತ್ವವನ್ನು ವಿರೋಧಿಸುವುದು ರಾಷ್ಟ್ರೀಯವಾದಿಗಳ ಗುರಿ ಎಂಬುದು ಮಾರ್ಕ್ಸ್ವಾದಿಗಳ ಅಭಿಪ್ರಾಯವಾಗಿತ್ತು. ಈ ಬೆಳವಣಿಗೆಯು ಬಂಡವಾಳಶಾಹಿ ವ್ಯವಸ್ಥೆಯ ಬಲವರ್ಧನೆಗೆ ಸಹಕಾರಿ ಎಂಬುದು ಅವರ ಮಾದರಿಯಾಗಿತ್ತು. ಒಟ್ಟಾರೆ ಮಾರ್ಕ್ಸ್ವಾದಿಗಳ ದೃಷ್ಟಿಯಲ್ಲಿ ರಾಷ್ಟ್ರೀಯವಾದವು ಜನರ ರಾಜಕೀಯ ಶಕ್ತಿಯನ್ನು ಸುಧಾರಿಸುವಲ್ಲಿ ವಿಫಲ ಪ್ರಯತ್ನವೆಂಬುದು ಅವರ ವಿಚಾರವಾಗಿತ್ತು ಎಂಬುದು ಇಷ್ಟು ಮಾರ್ಕ್ಸ್ವಾದಿ ದೃಷ್ಟಿಕೋನದ ಬಗ್ಗೆ ಉತ್ತರವಾಗಿತ್ತು ಅಂತ ಹೇಳ್ತಾ, ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನ ಕ್ಲಾಸ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗಾಗಲೇ ಹಿಂದಿನ ಅಧ್ಯಾಯವನ್ನು ಡಿಸ್ಕಷನ್ ಮಾಡಲಾಗಿದ್ದು ಆ ಒಂದು ಪ್ಲೇಲಿಸ್ಟನ್ನು ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ ವಿಡಿಯೋಗಳನ್ನ ನೋಡಿ ತದನಂತರ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.